ನೀವು ಫಸ್ಟ್ ನೋಡಿರುವಂತಹ ಕನ್ನಡ ಸಿನಿಮಾ ಯಾವ್ದು ಸರ್? ಮೇ ಬಿ ನನಗೆ ಬುದ್ಧಿ ಬಂದಂಗೆ ತುಂಬಾ ಸಿನಿಮಾಗಳ ಜ್ಞಾಪಕ ಇದೆ. ಅಂತ ಫಸ್ಟ್ ಸಿನಿಮಾ ಅಂತ ಯಾವ್ದು ಜ್ಞಾಪಕ ಇಲ್ಲ. ಯಾಕಂದ್ರೆ ನಮ್ಮ ಫಾದರ್ ಅವಾಗೆಲ್ಲ ಕರ್ಕೊಂಡು ಹೋಗ್ತಿದ್ರು ಅಲ್ಲಿ. ನಾವು ಪಕ್ಕದಲ್ಲಿ ಯಳಂದೂರ್ಗೆ ಹೋಗ್ತಿದ್ವಿ, ಚಾಮರಾಜನಗರಕ್ಕೆ ಹೋಗ್ತಿದ್ವಿ. ನಮ್ಗೆ ಜಾಸ್ತಿ ಅಂದ್ರೆ ರಾಜ್ಕುಮಾರ್ ಅವ್ರ ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ಹೆಚ್ಚು ಕಮ್ಮಿ ರಾಜ್ಕುಮಾರ್ ಅವ್ರ ಸಿನಿಮಾ ಅಂದ್ರೆ ಒಂದು 50 ಸಲ 60 ಸಲ ನೋಡ್ತೀನಿ. ಹೌದು. ನಾನು ಶಂಕರ್ ಗುರುನ 100 ಸಲ ನೋಡಿದ್ದೀನಿ. ಹೌದಾ? ಎಷ್ಟು ಸಲ ನೋಡಿದ್ರು ಬೇಜಾರಾಗಲ್ಲ ನನಗೆ. Okay. ಆ ಸಿನಿಮಾ ಅಷ್ಟು ಸಲ ನೋಡಿದ್ದೀನಿ. ಹ್ಮ್. ನಾನು ಪರಮ ಭಕ್ತ ರಾಜ್ಕುಮಾರ್ ಅವ್ರು. ಆಮೇಲೆ ಅವ್ರ ಸಿನಿಮಾಗಳನ್ನು ತುಂಬಾ ಇನ್ಸ್ಪೈರ್ ಆಗ್ತವೆ ನಮಗೆ. ಆಮೇಲೆ ಪ್ರತಿಯೊಂದು ವರ್ಗಕ್ಕೂ ಯಾವುದೇ ವಲ್ಗಾರಿಟಿ ಇಲ್ಲದೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಂದು ಮೆಸೇಜ್ ಹೇಳೋಂಥ ಒಂದು ಕ್ಯಾರೆಕ್ಟರೈಸೇಷನ್ನ ಅವರು ಸಿನಿಮಾದಲ್ಲಿ ಮಾಡ್ತಿದ್ರು ರಾಜ್ಕುಮಾರ್. ಕತೆಗಳು ಕೂಡ ಅವ್ರ ಬ್ಯಾನರ್ ಹಂಗೆ ಸೆಲೆಕ್ಟ್ ಮಾಡ್ತಿದ್ರು. ಅದು ನನಗೆ ತುಂಬ ಖುಷಿ ಆ ಥರ ಸಿನಿಮಾಗಳು ನೋಡೋಕೆ. ಇನ್ಸ್ಪಿರೇಷನ್ ಅಂತಂದ್ರೆ ನಿಮ್ಮ ಲೈಫ್ಗಾಗಿರ್ಬೋದು ಅಥವಾ ಸಿನಿಮಾ ಜರ್ನಿಗಾಗಿರ್ಬೋದು ಯಾರು ಸರ್? ನಮಗೆ ರಾಜ್ಕುಮಾರ್ ಅವ್ರು ಬಿಟ್ರೆ ಏನು ಗೊತ್ತಿರ್ಲಿಲ್ಲ ಸರ್. ಆಮೇಲೆ ಬುದ್ಧಿ ಬರ್ತಾ 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 ಏನು ಬೇರೆ ಆಕ್ಟರ್ಗಳು ಎಲ್ಲ ಗೊತ್ತಾಗಕ್ಕೆ ಶುರುವಾಯಿತು. ಆಮೇಲೆ ಮಿಕ್ಕದ ಆಕ್ಟರ್ಗಳು ಅದರ್ ಲ್ಯಾಂಗ್ವೇಜ್ ಆಕ್ಟರ್ಗಳೆಲ್ಲ ಗೊತ್ತಾಗಕ್ಕೆ ಶುರುವಾಯಿತು. ನಮ್ಗೆ ಇನ್ಸ್ಪಿರೇಷನ್ ರಾಜ್ಕುಮಾರ್ ಸರ್. ಅವ್ರು ಬಿಟ್ರೆ ನಮ್ಗೆ ಏನು ಇಲ್ಲ. ಇನ್ಸ್ಪಿರೇಷನ್ ಅಂತಂದ್ರೆ ಅಣ್ಣ ಅವರು ಅಂತ ಹೇಳಿದ್ರಿ. ಅಣ್ಣ ಅವ್ರ ಕುಟುಂಬಕ್ಕೂ ನಿಮಗೂ ಅವಿನಾಭಾವ ಸಂಬಂಧ ಇದೆ. ಅದನ್ನ ಪದಗಳಲ್ಲಿ ವರ್ಣಿಸಲಾಗಲ್ಲ. ಸೊ ಏನಾದ್ರೂ ಒಂದೆರಡು ರಿವೀಲ್ ಮಾಡೋದಾದ್ರೆ ಅವ್ರ ಜೊತೆ ಇದ್ದಂತಹ ನೆನಪುಗಳಾಗಿರ್ಬೋದು, ಬಾಂಡಿಂಗ್ ಆಗಿರ್ಬೋದು, ಒಡನಾಟ ಆಗಿರ್ಬೋದು. ನಾನು ಅವ್ರ ಬ್ಯಾನರ್ಗೆ ಅಪ್ಪು ಪಿಕ್ಚರಿಂದ ಜಾಯ್ನ್ ಆದ್ದು. ಅದೇ ಶಿವಣ್ಣ ಅವ್ರ ಮುಖಾಂತರ ಅವ್ರ ಬ್ಯಾನರ್ಗೆ ಜಾಯ್ನ್ ಅಷ್ಟು ಫಸ್ಟ್ ವರ್ಕ್ ಮಾಡಿದೆ. 3 ಸಿನಿಮಾ ಮಾಡಿದ್ಮೇಲೆ ನಾನು ನಿರ್ದೇಶನ ಮಾಡಿದೆ. ಎಲ್ಲ ಅವರೇ ನಮ್ಗೆ ಅವಕಾಶ ಕೊಟ್ಟರು ನಿರ್ದೇಶನ ಮಾಡೋದು. ಓಕೆ. ತುಂಬ ಇದೆ ಸರ್. ಅಂದರೆ ನಾನು ಆ್ಯಕ್ಚುಲಿ ಆಗ 8 ಅವರ್ಸ್ 9 ಅವರ್ಸ್ ಅಲ್ಲೇ ಇರ್ತಿದ್ದೆ ಮನೇಲಿ. ನಮ್ಮದು ಕತೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಅದಾದಮೇಲೆ ಚರ್ಚೆ ಮುಗಿದ್ರು ಕೂಡ ಅಲ್ಲೇ ಇದ್ದು ಸಾಯಂಕಾಲದವರೆಗೂ ರಾಘಣ್ಣ ಪಾಪ ಜೊತೆಲೇ ಇರ್ಸ್ಕೊಂಡಿರೋದು. ಓಕೆ. ಸಾಯಂಕಾಲ ನನ್ನ ಮನೆಗೆ ಡ್ರಾಪ್ ಮಾಡಿಸೋರು. ಅಷ್ಟು ಇದು. ಪುನಃ ಬೆಳಗ್ಗೆ ಅರ್ಲಿ ಮನೆಗೆ ಟಿಫನ್ಗೆ ಅಲ್ಲೇ ಹೋಗ್ತಿದ್ದೆ. ಬೆಳಗ್ಗೆ 7 ಗಂಟೆಗೆ ಬಂದ್ಬಿಡಿ ಇಲ್ಲಿ ಅನ್ನೋರು. ಆವಾಗ ನಮ್ಮ ಮದುವೆ ಎಲ್ಲ ಮುಂಜಿಲ್ಲ. ಅದೇ ನಮ್ಮ ಮನೆ ಇದ್ದಂಗೆ ಒಂಥರ ನಮ್ಮ ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ರು. ಅಣ್ಣ ಅವರಾಗಲಿ ಅಮ್ಮ ಅವರಾಗಲಿ ಎಲ್ಲರೂ ಪ್ರತಿಯೊಬ್ಬರು. ನನಗೆ ಬೇರೆಯವನು ಅಂತ ಡಿಫ್ರೆನ್ಶಿಯೇಷನ್ ಇರಲಿಲ್ಲ. ಅವ್ರು ಬೇರೆ ನಮ್ಮ ಭಾಗದವರೇ ಆದ್ರಿಂದ ಕೊಳ್ಳೇಗಾಲ ಕಡೆ ಅಣ್ಣವ್ರು ಯಾರು ಸಿಕ್ಕರು ನಮ್ಮ ಕಾಡಿನವ್ರು ಅಂತ ಪರಿಚಯ ಮಾಡಿಕೊಡೋರು. ಅದೊಂದು. ಆಮೇಲೆ ಅವ್ರ ಜೊತೆ ಇರೋ ರಾಜ್ಕುಮಾರ್ ಅವ್ರ ಜೊತೆ 6 ವರ್ಷ ಆಲ್ಮೋಸ್ಟ್ ಆಲು 2000 2006 ಅವ್ರು ತೀರ್ಕೊಳ್ಳೋವರೆಗೂ ತುಂಬ ಎದುರಿಗೆ ಕೂರ್ಸ್ಕೊಂಡ್ಬಿಡೋರು. ಅವ್ರು ಊಟಕ್ಕೆ ತಿಂಡಿಗೆ ಆಮೇಲೆ ಮಾತಾಡೋದಕ್ಕೆ ತುಂಬ ಆತ್ಮೀಯವಾಗಿ ಮಾತಾಡೋದು. ಮಗು ಥರ ಇರ್ತಿದ್ರು ನಮ್ಮ ಜೊತೆ. ಯಾವತ್ತೂ ಅವರು ದೊಡ್ಡ ನಟ, ನಾನು ಅಷ್ಟೊಂದು ಲೆಜೆಂಡ್ ಅಂತ ಯಾವತ್ತೂ ಅವರು ತೋರಿಸ್ಕೊಳ್ಳೇ ಇಲ್ಲ. ಮಾಮೂಲಿಯಾಗಿ ನಮ್ಮ ಊರುಗಳ ಕಡೆ ನಮ್ಮ ಪರಿಚಯ ಇರೋರು ಹೆಂಗಿರ್ತಿದ್ರೆ ಆ ಥರ ಮಾತಾಡೋರು. ಆ ಊರುಗಳ ವಿಷಯ ಎಲ್ಲ ತುಂಬ ಮಾತಾಡೋರು. ನಮ್ಮೂರ್ದು ಅವ್ರದ್ದು ಎಲ್ಲ ಮಾತಾಡೋರು. ತುಂಬ ಚೆನ್ನಾಗಿದೆ ಅವ್ರ ಬಾಂಡಿಂಗ್ ಅವ್ರ ಜೊತೆ ನಮಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.